ಮಾತನಾಡ್ತಂದ್ರೆ ನಾಚಿಕೆ ಬರ್ಬೇಕು ಸರ್. ನೀವು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಯಾರೊಬ್ಬರಿಗೆ ಪಕ್ಷಕ್ಕೆಲ್ಲ ಮುಖ್ಯಮಂತ್ರಿ. ನಿಮ್ಮನ್ನ ಒಬ್ಬ ಒಳ್ಳೆ ವ್ಯಕ್ತಿ ಗೌರವಿಸಿ ಅಂತ ನಮ್ಮಲ್ಲಿ ಕೂಡ ಮರ್ಯಾದೆ ಇದೆ. ಅದನ್ನು ಕೂಲಂಕುಷವಾಗಿ ನೀವು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ बोलो भारत माता की, भारत माता की. ಜೀವ ಬೆದರಿಕೆ ಹಾಕಿದಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಏಕವಚನೆಯಲ್ಲಿ ಒತ್ತನೆ ಮಾಡಿದಂತ ಕಾಂಗ್ರೆಸ್ ಶಾಸಕರಿಗೆ ನೀವು ಅವರನ್ನು ಅರೆಸ್ಟ್ ಮಾಡಬಹುದಾಗಿತ್ತು. ಒಬ್ಬ ವ್ಯಕ್ತಿನ ಏಕಾಏಕಿ ಇವತ್ತು ಒಬ್ಬ ಕಾಮನ್ನು ಕಳ್ಳರು ಮಾಡ್ಕೊಂಡು ಕೊಡದು ಹೇಳ್ಕೊಂಡು ಹೋಗೋದಿಲ್ಲ. ಆರೈ ಎತ್ತಿ ಹಾಕೊಂಡು ತೂರ್ಸೋದು, ಆ ವ್ಯಾನಿನಲ್ಲಿ ನೋಡಿದ್ರೆ ಹೆಂಗ್ ತೂರ್ಸ್ತಾ ಇದ್ದಾರೆ. ಅವ್ರು ಎಳೆದಾಡಿದ್ದಾರೆ ಪೊಲೀಸರು. ಎರಡು ಭುಜಗಳು ನೋವಾಗಿದೆ, ಕೈ ಹಿಂಗ್ ಇಟ್ಕೊಂಡಿದ್ದಾರೆ. ಇದು ಕಣ್ಣೀರಿನ ಸಾಕ್ಷಿ ನಾವು ಹೇಳ್ತಕ್ಕಂಥ. ನಮಗೆ ಒಬ್ರಿಗೊಬ್ರು ನಾವು ಧಿಕ್ಕಾರ ಕೂಗ್ಕೊಳ್ತಕ್ಕಂಥ ಇದಂತ ಸಂದರ್ಭ ಒಮ್ಮಿಂದೊಮ್ಮೆ ಅವ್ರ ಮೇಲೆ ಧಿಕ್ಕಾರ ಕೂಗಿದ್ರೆ ನಾವೆಲ್ಲರೂ ಅವಾಗ ಎಚ್ಚೆತ್ತೀವಿ. ಬಾಯಿ ಜಾರದಂತ ವ್ಯಕ್ತಿ ಅಲ್ಲ. ಅವರು ಸರ್ಕಾರವನ್ನ ಟೀಕಿಸ್ತಕ್ಕಂಥ ಕೆಲಸ ಒಬ್ಬ ವಿರೋಧ ಪಕ್ಷದವರು ನಮಗಿದೆ. ಸರ್ಕಾರ ಎಷ್ಟು ಕೆಲಸ ತಪ್ಪು ಮಾಡ್ತದಂತದ್ದು ವಿರೋಧ ಪಕ್ಷ ನಾವು ಮಾಡ್ತಕ್ಕಂಥ ಕೆಲಸ ಇದೆ. ಹಾಗಂತ ರೇಂಜ್ ಈ ರೀತಿ ತಿಳಿಸ್ಕೊಳ್ಳೋದ. ಒಬ್ಬ ಮಹಿಳೆಯನ್ನು ಮುಂದಿಟ್ಕೊಂಡು ಅಕ್ಕದಲ್ಲೇ ಇದ್ದೀವಿ, ಅವರ ಕೂರ್ತಕ್ಕಂಥ ಸೀಟಿನ ಹಿಂದ್ಗಡೆನೆ ನಿಂತಿದ್ದೀವಿ. ನಮಗೆ ಕೇಳಿಲ್ಲ ವಿಷಯ, ನಮಗೆ ಒಮ್ಮಿಂದೊಮ್ಮೆ ಅವ್ರ ಮೇಲೆ ಮಾತನಾಡ್ತಂದ್ರೆ ನಾಚಿಕೆ ಬರ್ಬೇಕು ಸರ್. ನೀವು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಯಾರೊಬ್ಬರಿಗೆ ಪಕ್ಷಕ್ಕೆಲ್ಲ ಮುಖ್ಯಮಂತ್ರಿ. ನಿಮ್ಮನ್ನ ಒಬ್ಬ ಒಳ್ಳೆ ವ್ಯಕ್ತಿ ಗೌರವಿಸಿ ಅಂತ ನಮ್ಮಲ್ಲಿ ಕೂಡ ಮರ್ಯಾದೆ ಇದೆ. ಅದನ್ನು ಕೂಲಂಕುಷವಾಗಿ ನೀವು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ बोलो भारत माता की, भारत माता की. ಜೀವ ಬೆದರಿಕೆ ಹಾಕಿದಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಏಕವಚನೆಯಲ್ಲಿ ಒತ್ತನೆ ಮಾಡಿದಂತ ಕಾಂಗ್ರೆಸ್ ಶಾಸಕರಿಗೆ ನೀವು ಅವರನ್ನು ಅರೆಸ್ಟ್ ಮಾಡಬಹುದಾಗಿತ್ತು. ಒಬ್ಬ ವ್ಯಕ್ತಿನ ಏಕಾಏಕಿ ಇವತ್ತು ಒಬ್ಬ ಕಾಮನ್ನು ಕಳ್ಳರು ಮಾಡ್ಕೊಂಡು ಕೊಡದು ಹೇಳ್ಕೊಂಡು ಹೋಗೋದಿಲ್ಲ. ಆರೈ ಎತ್ತಿ ಹಾಕೊಂಡು ತೂರ್ಸೋದು, ಆ ವ್ಯಾನಿನಲ್ಲಿ ನೋಡಿದ್ರೆ ಹೆಂಗ್ ತೂರ್ಸ್ತಾ ಇದ್ದಾರೆ. ಅವ್ರು ಎಳೆದಾಡಿದ್ದಾರೆ ಪೊಲೀಸರು. ಎರಡು ಭುಜಗಳು ನೋವಾಗಿದೆ, ಕೈ ಹಿಂಗ್ ಇಟ್ಕೊಂಡಿದ್ದಾರೆ. ಇದು ಕಣ್ಣೀರಿನ ಸಾಕ್ಷಿ ನಾವು ಹೇಳ್ತಕ್ಕಂಥ. ನಮಗೆ ಒಬ್ರಿಗೊಬ್ರು ನಾವು ಧಿಕ್ಕಾರ ಕೂಗ್ಕೊಳ್ತಕ್ಕಂಥ ಇದಂತ ಸಂದರ್ಭ ಒಮ್ಮಿಂದೊಮ್ಮೆ ಅವ್ರ ಮೇಲೆ ಧಿಕ್ಕಾರ ಕೂಗಿದ್ರೆ ನಾವೆಲ್ಲರೂ ಅವಾಗ ಎಚ್ಚೆತ್ತೀವಿ. ಬಾಯಿ ಜಾರದಂತ ವ್ಯಕ್ತಿ ಅಲ್ಲ. ಅವರು ಸರ್ಕಾರವನ್ನ ಟೀಕಿಸ್ತಕ್ಕಂಥ ಕೆಲಸ ಒಬ್ಬ ವಿರೋಧ ಪಕ್ಷದವರು ನಮಗಿದೆ. ಸರ್ಕಾರ ಎಷ್ಟು ಕೆಲಸ ತಪ್ಪು ಮಾಡ್ತದಂತದ್ದು ವಿರೋಧ ಪಕ್ಷ ನಾವು ಮಾಡ್ತಕ್ಕಂಥ ಕೆಲಸ ಇದೆ. ಹಾಗಂತ ರೇಂಜ್ ಈ ರೀತಿ ತಿಳಿಸ್ಕೊಳ್ಳೋದ. ಒಬ್ಬ ಮಹಿಳೆಯನ್ನು ಮುಂದಿಟ್ಕೊಂಡು ಅಕ್ಕದಲ್ಲೇ ಇದ್ದೀವಿ, ಅವರ ಕೂರ್ತಕ್ಕಂಥ ಸೀಟಿನ ಹಿಂದ್ಗಡೆನೆ ನಿಂತಿದ್ದೀವಿ. ನಮಗೆ ಕೇಳಿಲ್ಲ ವಿಷಯ, ನಮಗೆ ಒಮ್ಮಿಂದೊಮ್ಮೆ ಅವ್ರ ಮೇಲೆ ಧಿಕ್ಕಾರ ಕೂಗಿದಾಗ ಮಾತನಾಡ್ತಂದ್ರೆ ನಾಚಿಕೆ ಬರ್ಬೇಕು ಸರ್. ನೀವು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಯಾರೊಬ್ಬರಿಗೆ ಪಕ್ಷಕ್ಕೆಲ್ಲ ಮುಖ್ಯಮಂತ್ರಿ. ನಿಮ್ಮನ್ನ ಒಬ್ಬ ಒಳ್ಳೆ ವ್ಯಕ್ತಿ ಗೌರವಿಸಿ ಅಂತ ನಮ್ಮಲ್ಲಿ ಕೂಡ ಮರ್ಯಾದೆ ಇದೆ. ಅದನ್ನು ಕೂಲಂಕುಷವಾಗಿ ನೀವು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ बोलो भारत माता की, भारत माता की. ಜೀವ ಬೆದರಿಕೆ ಹಾಕಿದಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಏಕವಚನೆಯಲ್ಲಿ ಒತ್ತನೆ ಮಾಡಿದಂತ ಕಾಂಗ್ರೆಸ್ ಶಾಸಕರಿಗೆ ನೀವು ಅವರನ್ನು ಅರೆಸ್ಟ್ ಮಾಡಬಹುದಾಗಿತ್ತು. ಒಬ್ಬ ವ್ಯಕ್ತಿನ ಏಕಾಏಕಿ ಇವತ್ತು ಒಬ್ಬ ಕಾಮನ್ನು ಕಳ್ಳರು ಮಾಡ್ಕೊಂಡು ಕೊಡದು ಹೇಳ್ಕೊಂಡು ಹೋಗೋದಿಲ್ಲ. ಆರೈ ಎತ್ತಿ ಹಾಕೊಂಡು ತೂರ್ಸೋದು, ಆ ವ್ಯಾನಿನಲ್ಲಿ ನೋಡಿದ್ರೆ ಹೆಂಗ್ ತೂರ್ಸ್ತಾ ಇದ್ದಾರೆ. ಅವ್ರು ಎಳೆದಾಡಿದ್ದಾರೆ ಪೊಲೀಸರು. ಎರಡು ಭುಜಗಳು ನೋವಾಗಿದೆ, ಕೈ ಹಿಂಗ್ ಇಟ್ಕೊಂಡಿದ್ದಾರೆ. ಇದು ಕಣ್ಣೀರಿನ ಸಾಕ್ಷಿ ನಾವು ಹೇಳ್ತಕ್ಕಂಥ. ನಮಗೆ ಒಬ್ರಿಗೊಬ್ರು ನಾವು ಧಿಕ್ಕಾರ ಕೂಗ್ಕೊಳ್ತಕ್ಕಂಥ ಇದಂತ ಸಂದರ್ಭ ಒಮ್ಮಿಂದೊಮ್ಮೆ ಅವ್ರ ಮೇಲೆ ಧಿಕ್ಕಾರ ಕೂಗಿದ್ರೆ ನಾವೆಲ್ಲರೂ ಅವಾಗ ಎಚ್ಚೆತ್ತೀವಿ. ಬಾಯಿ ಜಾರದಂತ ವ್ಯಕ್ತಿ ಅಲ್ಲ. ಅವರು ಸರ್ಕಾರವನ್ನ ಟೀಕಿಸ್ತಕ್ಕಂಥ ಕೆಲಸ ಒಬ್ಬ ವಿರೋಧ ಪಕ್ಷದವರು ನಮಗಿದೆ.
ಸರ್ಕಾರ ಎಷ್ಟು ಕೆಲಸ ತಪ್ಪು ಮಾಡ್ತದಂಥದ್ದು ವಿರೋಧ ಪಕ್ಷ ನಾವು ಮಾಡ್ತಕ್ಕಂಥ ಕೆಲಸ ಇದೆ. ಹಾಗಂತ ರೇಂಜ್ ಈ ರೀತಿ ತಿಳಿಸ್ಕೊಳ್ಳೋದ? ಒಬ್ಬ ಮಹಿಳೆಯನ್ನು ಮುಂದಿಟ್ಕೊಂಡು ಅಕ್ಕದಲ್ಲೇ ಇದ್ದೀವಿ, ಅವರ ಕೂರ್ತಕ್ಕಂಥ ಸೀಟಿನ ಹಿಂದ್ಗಡೆನೆ ನಿಂತಿದ್ದೀವಿ, ನಮಗೆ ಕೇಳಿಲ್ಲ ಆ ವಿಷಯ. ನಮಗೆ ಒಮ್ಮಿಂದೊಮ್ಮೆ ಅವರ ಮೇಲೆ ಧಿಕ್ಕಾರ ಕೂಗಿದಾಗ